टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಾದಗಿರಿಯಲ್ಲಿ ಪೊಲೀಸ್ ಅಪ್ಪನಿಂದ ಲವ್ ಸೆಕ್ಸ್ ದೋಖಾ. ಪ್ರೀತಿ ನಾಟಕ ಆಡಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿರುವಂತಹ ಆರೋಪ ಪೊಲೀಸ್ ಮೇಲೆ. ಸೈದಾಪುರ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ವಿರುದ್ಧ ಈಗ ಆರೋಪ ಕೇಳಿಬಂದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಬಲರಾಮ್ ವಿರುದ್ಧ ಆರೋಪ. ಬಾಲಕಿ 16 ವರ್ಷ ಇದ್ದಾಗಲೇ ಪುಸ್ಲಾಯಿಸಿ ಪ್ರೀತಿ ನಾಟಕ ಆಡಿದ್ದಾರೆ. 2 ವರ್ಷದಿಂದ ಬಾಲಕಿ ಮೇಲೆ ಕಾನ್ಸ್ಟೇಬಲ್ ರೇಪ್ ಮಾಡಿದ್ದಾರೆ ಅನ್ನುವಂಥದ್ದು. ಅಪ್ರಾಪ್ತೆ ಗರ್ಭಿಣಿ ಆದಾಗ ಟ್ಯಾಬ್ಲೆಟ್ ಕೊಟ್ಟು ತೆಗೆಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಬಂದಿದೆ. ನೋಡಿ, ಅಪ್ರಾಪ್ತ ಬಾಲಕಿ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಅತ್ಯಾಚಾರ ಮಾಡಿರುವಂತಹ ಆರೋಪ ಇದು. ಅಪ್ರಾಪ್ತ ಬಾಲಕಿಯನ್ನ ಪುಸ್ಲಾಯಿಸಿ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮೀನ್. ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಬಂದಿರುವಂತಹ ಗಂಭೀರ ಆರೋಪ ಇದು. ಯಾವಾಗ ಅಂದ್ರೆ ಎಷ್ಟು ವರ್ಷಗಳಿಂದ ಈ ರೀತಿ ಮಾಡ್ತಾ ಇದ್ದಾರೆ? ಆ ಬಾಲಕಿ ಈಗ ಹೇಗಿದ್ದಾರೆ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಮಧುನಗರ ಯಾದಗಿರಿ ಜಿಲ್ಲೆಯ ಕುರ್ಮಿಟ್ಕಲ್ ತಾಲೂಕಿನ ಒಂದು ಗ್ರಾಮವೊಂದರಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸೈದಾಪುರ ಯಾದಗಿರಿ ತಾಲೂಕಿನ ಸೈದಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವಂತಹ ಬಲರಾಮ್ ಈ ಒಂದು ಆರೋಪದಲ್ಲಿ ಏನು ಆರೋಪ ಹೊತ್ಕೊಂಡಿರುವಂತದ್ದು. ಕಳೆದ 2 ವರ್ಷಗಳಿಂದ ಅಪ್ರಾಪ್ತ ಬಾಲಕಿಯನ್ನ ಪುಸ್ಲಾಯಿಸಿದ ಪ್ರೀತಿ ಹೆಸರಲ್ಲಿ ಪುಸ್ಲಾಯಿಸಿರ್ತಾನೆ. ಜೊತೆಗೆ ಮದುವೆ ಕೂಡ ಆಗುತ್ತೇನೆ ಅನ್ನುವಂತ ಮಾತು ಸಹಿತ ಹೇಳ್ತಾನೆ. ಸೊ ಹೀಗಾಗಿ ಕಳೆದ 2 ವರ್ಷಗಳಿಂದ ಇಬ್ಬರು ಕೂಡ ಸಲಹೆಯಿಂದಿರ್ತಾರೆ. ಸಾಕಷ್ಟು ಬಾರಿ ಆ ಬಾಲಕಿಯ ಮೇಲೆ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಕೂಡ ನಡೆಸಿದ್ದಾರೆ. ಆದ್ರೆ ಕಳೆದ 2 ವರ್ಷಗಳಿಂದ ಜೊತೆಯಾಗಿದ್ರು. ಆದ್ರೆ ಕಳೆದ ವರ್ಷ 2024ರಲ್ಲಿ ಆ ಬಾಲಕಿ ಏನು ಗರ್ಭಿಣಿ ಕೂಡ ಆಗ್ತಾಳೆ. ಗರ್ಭಿಣಿ ಆದ ನಂತರ ಆಕೆಯನ್ನ ಹೇಗಾದ್ರೂ ಮಾಡಿ ಆ ಒಂದು ಪ್ರಕರಣದಿಂದ ಪಾರಾಗಬೇಕು ಅನ್ನೋ ಕಾರಣಕ್ಕಾಗಿ ಯಾರಿಗೆ ಕುಟುಂಬಸ್ಥರಿಗೆ ಹೇಳದೆ ಏಕಾಏಕಿ ಹೋಗಿ ರಿಜಿಸ್ಟರ್ ಕಚೇರಿಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾನೆ. ಅದಾದ ನಂತರ ಆ ಬಾಲಕಿಯ ಹೊಟ್ಟೆಯಲ್ಲಿ ಬೆಳೆತಿರುವಂತಹ ಮಗುವನ್ನು ತೆಗೆಸುವಂತ ಕೆಲಸ ಕೂಡ ಈ ಒಂದು ಆರೋಪಿ ಬಲರಾಮ್ ಮಾಡ್ತಾನೆ. ಬಳಿಕ ಮಗುವನ್ನು ತೆಗೆಸಿದ ನಂತರ ಆಕೆಗೂ ತನಗೂ ಸಂಬಂಧ ಇಲ್ಲುವ ರೀತಿಯಲ್ಲಿ ನಡ್ಕೊಳ್ತಾನೆ. ನೇರವಾಗಿ ಆ ಬಾಲಕಿಯನ್ನ ಮನೆಗೆ ಕಳಿಸುವಂತ ಕೆಲಸ ಕೂಡ ಮಾಡ್ತಾನೆ. ಅಂದ್ರೆ ಮದುವೆ ಆಗಿದ್ರು ಸಹಿತ ಆ ಒಂದು ಬಾಲಕಿಯನ್ನು ವಾಪಸ್ ಮನೆಗೆ ಕಳಿಸ್ತಾನೆ. ಮನೆಗೆ ಕಳಿಸಿದ ನಂತರ ಆ ಒಂದು ಬಾಲಕಿಯ ಪೋಷಕರು ಸಹಿತ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಜೊತೆಯಾಗಿರ್ತಾರೆ. ಜೊತೆಗೆ ನಂತರ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿರ್ತಾರೆ. ಆದ್ರೆ ಈಗ ಮಗು ತೆಗಿಸಿ ಆಮೇಲೆ ತನಗೂ ಮತ್ತು ಮಗಳಿಗೆ ಸಂಬಂಧ ಇಲ್ಲುವ ರೀತಿಯಲ್ಲಿ ನಡ್ಕೊಳ್ತಿದ್ದಾನೆ ಅನ್ನುವಂತ ರೀತಿಯಲ್ಲಿ ನಡ್ಕೊಳ್ತಿದ್ದಾನೆ. ಹೀಗಾಗಿ ಅವ್ರು ನೇರವಾಗಿ ಕುಟುಂಬಸ್ಥರು ಏನು ಯಾದಗಿರಿ ಮಹಿಳಾ ಠಾಣೆಗೆ ಬಂದು ಕೇಸ್ ಕೂಡ ದಾಖಲು ಮಾಡ್ತಾರೆ. ಈಗ ಬಲರಾಮನ್ನ ಅರೆಸ್ಟ್ ಕೂಡ ಮಾಡುವ ಪ್ರಕ್ರಿಯೆ ಕೂಡ ನಡೆದಿರುವಂತದ್ದು. ಮಧು ನಾಗರಾಜ್. ಓಕೆ ಅಮೀನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.